ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಮುಂಬರುವ ಬಕ್ರೀದ್ ಹಬ್ಬವನ್ನ ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸುವ ಉದ್ದೇಶದಿಂದಾಗಿ ಹಾಸನ ಜಿಲ್ಲೆಯ ಮುಸ್ಲಿಂ ಸಮುದಾಯ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದೆ. ಜಿಲ್ಲೆಯಲ್ಲಿನ ಮುಸ್ಲಿಂ ಒಕ್ಕೂಟವು ಈ ಬಾರಿಯ ಬಕ್ರೀದ್ ಹಬ್ಬದ ಪ್ರಯುಕ್ತವಾಗಿ ಗೋವು ವಂಶಕ್ಕೆ ಸೇರಿದ ಯಾವುದೇ ಜಾನುವಾರುಗಳನ್ನ ದನ, ಹಸು, ಎಮ್ಮೆ ಖರೀದಿ ಮಾಡಬಾರದು ಅಂತ ಸ್ವಯಂ ನಿರ್ಬಂಧ ಹೇರಿಕೊಂಡಿದೆ. ಈ ನಿರ್ಧಾರದ ಅನುಷ್ಠಾನಕ್ಕಾಗಿ ಇಂದು ಮಂಗಳವಾರ ನಡೆದ ಸಾಪ್ತಾಹಿಕ ಸಂತೆಯಲ್ಲಿ ಮುಸ್ಲಿಂ ಮುಖಂಡರು ಸಕ್ರಿಯವಾಗಿ ಪಾಲ್ಗೊಂಡು ಸಮುದಾಯದ ಬಾಂಧವರಿಗೆ ಯಾವುದೇ ರೀತಿಯ ಜಾನುವಾರುಗಳನ್ನ ಖರೀದಿ ಮಾಡದಂತೆ ಮನವಿ ಮಾಡಿ ತಡೆದಿದ್ದಾರೆ. ನಾನು ಕುರಿ ಮಟನ್ ತಿಂತೀನಿ, ಕೋಳಿ ತಿಂತೀನಿ, ಅದು ಪ್ರಾಣಿನ ತಾನೆ. ಆಮೇಲೆ ಇಲ್ಲಿ ಇಷ್ಟು ಜನ ಬರೀ ನಾವು ಫೋನ್ ಮಾಡಿ ಮಾತಾಡ್ಕೊಳ್ಳೋದು ಒಂದು ವಿಡಿಯೋ ಮಾಡೋದು ಒಂದು ದೊಡ್ಡದಲ್ಲ. ಎಲ್ಲರಿಗೂ ರೈತರಿಗೆ ಹೊಡ್ತಾ ಬೀಳ್ತಿರೋದು, ಎಕ್ಕಡಿಂದ ಹೋದ್ರು ರೈತಗೆ ಹೊಡ್ತಾ ಬೀಳ್ತಾ ಇರೋದು. ಒಗ್ಗಟ್ಟಾಗಿ ಹೋಗೋಣ, ಬತ್ತೀರ ಆಗುತ್ತಾ? ಹಿಂದೂ ರಾಷ್ಟ್ರ ಇರ್ಬೋದು, ಹಿಂದೂ ಮುಸ್ಲಿಂ ಗಾಂಧಿ ನೆಹರು ಮಾಡಿರೋದು ಹಿಂದೂ ಮುಸ್ಲಿಂ ವಾಸ ಮಾಡಕ್ ಮಾಡಿರೋದು ಗಾಂಧಿ ನೆಹರು ಮಾಡಿರೋದು. ಆಫೀಸರ್ ಇಷ್ಟು ಗಂಟೆ ನೋವು ಕೊಟ್ಟಾರ ನಮ್ಗೆ. 4 ಗಂಟೆ ರಾತ್ರಿಗೆ 2 ಪೊಲೀಸರು ಗಾಡಿಗಳನ್ನ ಹಿಡಿತಿದ್ರು. 4 ಗಂಟೆ ರಾತ್ರಿಗೆ ಪೊಲೀಸರು ಗಾಡಿಗಳನ್ನ ಹಿಡಿತಿದ್ರು. ಹಿಂದೂ ಸಂಘಟನೆಗಳಿಗೆ ಬಂದು ಕೇಳಿ ಇಲ್ಲಿ ಬನ್ನಿ ಹೋಗೋಣ, ಒಟ್ಟಿಗೆ ನಡೀರೋಣ, ನಡೀರಿ ಹೋಗೋಣ ಒಟ್ಟಿಗೆ. ಎಲ್ಲರೂ ಹೋಗೋಣ, ನಡೀರಿ ಅಣ್ಣ. ಒಗ್ಗಟ್ಟಾದ್ರೆ ಎಲ್ಲರೂ ಒಗ್ಗಟ್ಟೆ. ಬರೋದಿಲ್ಲ, ನಾವು ಎಲ್ಲ ಜನ ಹೋಗಂಗಿದ್ರು ಮಾತ್ರ ಬರೋಣ. ಪರ್ವೇಜ್ ಅಹಮದ್, ಹಾಸನ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.